ಖ್ಯಾತ ಚಲನಚಿತ್ರ ನಟರು, ಹಾಸ್ಯ ನಟರು ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದರು. ಕೆಂಪೇಗೌಡ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದರು. ವಿಶೇಷವಾಗಿ ಅಂತ ಹೇಳಿದ್ರೆ ನಾಟಕ ರಂಗದಲ್ಲಿ ಒಂದು ಗಿನ್ನಿಸ್ ದಾಖಲೆಯನ್ನು ಕೂಡ ಅವರು ಮಾಡಿದರು. ಅಂಥ ಒಬ್ಬ ಹಿರಿಯ ನಟ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ, ಅಗಲಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳು ಇವತ್ತು ಭಾಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸದ್ಗತಿ ಸಿಗಲಿ. ಈ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕುಟುಂಬಕ್ಕೆ ಕೊಡಲಿ. ಮತ್ತು ಅಭಿಮಾನಿಗಳೇನಿದ್ದಾರೆ ಅವರೂ ಸಹ ಈ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂಥೇಳಿ ನಾನು ಈ ಸಂದರ್ಭನ ಪ್ರಾರ್ಥನೆ ಮಾಡ್ತಾಯಿದ್ದೆ. ಮಾನ್ಯ ಬಂಧುಗಳೇ, ಸರಿಗಮ ವಿಜಿ ಅಂದರೆ ಸಿನಿಮಾ ರಂಗದಲ್ಲಿ ಜನರನ್ನು ಸಂತುಷ್ಟಿಪಡಿಸ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಆಗಿತ್ತು. ಅವರ ಸಿನಿಮಾಗಳನ್ನು ನೋಡಿದ್ರೆ ಯಾರಿಗೆ ಆದರೂ ಮನಸ್ಸು ಕಲಕುವಂಥ ರೀತಿಯಲ್ಲಿ ಅವರ ನಟನೆ ಇರ್ತಿತ್ತು. ಅಂತಹ ಒಬ್ಬ ಶ್ರೇಷ್ಠ ಹಾಸ್ಯ ನಟನನ್ನು ನಾವಿವತ್ತು ಅಗಲಿದ್ದೇವೆ. ಅವರು ನಮ್ಮನ್ನು ಇವತ್ತು ಅಗಲಿ ಹೋಗತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಂಧು ಮಿತ್ರರಿಗೆ, ಅಪಾರ ಅಭಿಮಾನಿಗಳಿಗೆ ಇವತ್ತು ಬಹಳ ನೋವುಂಟಾಗಿದೆ. ಇಂತಹ ಒಂದು ವ್ಯಕ್ತಿತ್ವ ಇನ್ನಷ್ಟು ಕಾಲ ನಮ್ಮ ಜೊತೆಯಲ್ಲಿ ಇರಬೇಕಿತ್ತು ಅಂತಕ್ಕಂಥದ್ದು ಎಲ್ಲರ ಒಂದು ಆಶಯ. ಆದರೂ ಕೂಡ ವಿಧಿ ಯಾರನ್ನೂ ಕೂಡ ಬಿಡೋದಿಲ್ಲ. ಹೀಗಾಗಿ ಎಲ್ಲ ಅವರ ಬಂಧುಗಳಿಗೆ ಮತ್ತು ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ಆಗಿರ್ತಕ್ಕಂಥ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ. ಅವರ ಬಂಧುಗಳಿಗೆ, ಕುಟುಂಬಸ್ಥರಿಗೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ಳುವ ಒಂದು ಶಕ್ತಿಯನ್ನು ಭಗವಂತನು ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ.